ಬೆಳಗಾವಿಯ ವಿಶೇಷ ಅಧಿವೇಶನ ಶುರುವಾಗ್ತಾ ಇದೆ. ಇಡೀ ಆಡಳಿತ ಯಂತ್ರವೇ ಸರ್ಕಾರದ ಆಡಳಿತ ಯಂತ್ರ ಬೆಂಗಳೂರಿನಿಂದ ಬೆಳಗಾವಿಗೆ ಶಿಫ್ಟ್ ಆಗಿದೆ. ಸುಗಮ ಕಲಾಪಕ್ಕೆ ಯಾವೆಲ್ಲ ರೀತಿಯಲ್ಲಿ ತಯಾರಿಯಾಗಿದೆ ಎಲ್ಲದರ ಕುರಿತಂತೆ ಮಾತಾಡೋದಕ್ಕೆ ನಮ್ಮ ಜೊತೆಗೆ ಸ್ಪೀಕರ್ ಅಂತ ಯು ಟಿ ಖಾದರ್ ಅವರು ಇದ್ದಾರೆ. ಸರ್ ನಮಸ್ತೆ. ಪ್ರತಿ ಬಾರಿ ಕೂಡ ಯು ಟಿ ಖಾದರ್ ಅಂದರೆ ಒಂದು ವಿಶೇಷ ಅಧಿವೇಶನ ನಡೀಬೇಕಾದ್ರೆ ಈ ಬಾರಿ ಸುಗಮವಾಗಿ ಕಲಾಪ ನಡೆಯೋದಕ್ಕೆ ಏನೆಲ್ಲ ತಯಾರಿಯಾಗಿದೆ, ಯಾವ ರೀತಿಯಾಗಿ ಪೂರ್ವ ತಯಾರಿಗಳಿಲ್ಲ? ಬಹುಶಃ ಇವತ್ತು ಸುಗಮವಾದ ಕಲಾಪ ಮಾಡಲಿಕ್ಕೆ ಬೇಕಾಗುವಂತೆಲ್ಲ ವ್ಯವಸ್ಥೆ, ಇವತ್ತು ನಮ್ಮ ಶಾಸಕರು ಯಾರು ಬರ್ತಾರೆ, ಅಧಿಕಾರಿಗಳು ಯಾರು ಬರ್ತಾರೆ, ಅವ್ರಿಗೆ ಬೇಕಾಗುವಂಥ ವಸತಿ, ಊಟದ ವ್ಯವಸ್ಥೆ, ಟ್ರಾನ್ಸ್ಪೋರ್ಟೇಷನ್ ಮತ್ತು ಕಮ್ಯುನಿಕೇಷನ್ ಬೇಕಾದಂಥ ಅಪ್ಗ್ರೇಡ್ ನಮ್ಮ 5G ಮಾಡುವಂಥದ್ದು ಎಲ್ಲ ರೀತಿಯ ವ್ಯವಸ್ಥೆ ಮಾಡಿದ್ದೇವೆ. ಸುಮಾರು 8,000 ಸಿಬ್ಬಂದಿ ವರ್ಗದವರು, 6,000 ಪೊಲೀಸ್, 2,000 ಇನ್ನಿತರ ಅಧಿಕಾರಿ ವರ್ಗದವರು ಇವತ್ತು ಇದರಲ್ಲಿ ಕೆಲಸ ನಿರ್ವಹಿಸ್ತಿದ್ದಾರೆ. ಪ್ರತಿಭಟನೆ ಮಾಡೋರಿಗೆ ಕೂಡ 2 ಜಾಗವನ್ನು ಗೊತ್ತಾ, ಸ್ವರ್ಣಗಾಡ್ ಒಂದು ಜಾಗ ಮತ್ತು ಕೊಡೆಸೊಪ್ಪ ಪ್ರದೇಶ ಒಂದು 2 ಪ್ರದೇಶದಲ್ಲಿ ಅವ್ರಿಗೆ ಕೂಡ ಅವಕಾಶ ಮಾಡಿ ಇವತ್ತು ನಾವು ಕೊಡ್ತೇವೆ. ಎಲ್ಲ ರೀತಿಯ ವ್ಯವಸ್ಥೆ ಮಾಡಲಾಗಿದೆ. ಪ್ರತಿ ಬಾರಿನೂ ಕೂಡ ಸದನದಲ್ಲಿ ಈ ಪ್ಲೇ ಕಾರ್ಡ್ಗಳನ್ನ ಪ್ರದರ್ಶನ ಮಾಡೋದು, ಪ್ರತಿಭಟನೆಗಳನ್ನು ಮಾಡೋಂಥದ್ದು, ಈ ಬಾರಿ ಏನಾದರೂ ಅಂಥದ್ದನ್ನು ತಡೆಯೋದಕ್ಕೆ ಈ ಪ್ಲೇ ಕಾರ್ಡ್ ಪ್ರದರ್ಶನಗಳನ್ನು ನಿಲ್ಲಿಸೋದಕ್ಕೆ ಏನಾದರೂ ಒಂದು ವಿಶೇಷವಾಗಿ ಕ್ರಮ ತಗೋಬೋದಾ ಅಂತ? ಯಾಕಂದರೆ ಇಡೀ ಸದನ ಕಲಾಪವೇ ಪ್ರತಿಭಟನೆಯಲ್ಲಿ ಮುಳುಗೋಗೋಂಥದ್ದು. ಇವತ್ತು ಒಂದು ಕಡೆ ಕಾನೂನಿಗೆ ಸಂಪ್ರದಾಯ, ಈ ಪ್ಲೇ ಕಾರ್ಡ್ ಥರದೆಲ್ಲ ಸಂಪ್ರದಾಯ ಬಿಟ್ಟಿದೆ. ಇದರಲ್ಲಿ ನೀವೇನಾದರೂ ಇದಕ್ಕೆ ಒಂದು ಕಡಿವಾಣ ಆಗಬೇಕಂತ ಇದೆ. ನಾವು BSc ಚರ್ಚೆ ಮಾಡಿಕೊಂಡು ಎಲ್ಲರಿಗೂ ರೀತಿಯ ನಮ್ಮ ಮನವಿಯನ್ನು ಮಾಡ್ತೇವೆ. ಹಾಗೆಯೇ ಪ್ರತಿ ಬಾರಿನೂ ಕೂಡ ಶುಕ್ರವಾರ ಅಧಿವೇಶನ ಅರ್ಜೆಂಟ್ ಆಗ್ತಿದ್ದಂಗೆ ಹೊರಟು ಬಿಡ್ತಾರಲ್ಲ ಬೆಂಗಳೂರು ಕಡೆಗೆ. ಬರೋದು ನೋಡಿದ್ರೆ ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳನ್ನು ಚರ್ಚೆ ಮಾಡೋದಕ್ಕಿಂತ ಬರ್ತಾರೆ. ಶನಿವಾರ ಭಾನುವಾರ ಹೋಗ್ತಾರೆ, ಮತ್ತು ಸೋಮವಾರ ಮಧ್ಯಾಹ್ನ ಬರ್ತಾರೆ. ಈ ಥರದ್ದಾಗುತ್ತೆ. ಯಾಕೆ ಈ ಬಾರಿ ಎಲ್ಲ ಅಂದರೆ ಶಾಸಕರಿಗೆ ತಾವೊಂದು ಮನವಿ ಮಾಡ್ಕೋಬಾರ್ದಂತ ಎಲ್ಲ ಉಳ್ಕೊಂಡು ಇಲ್ಲೇ ಈ ಭಾಗದ ಮತ್ತಷ್ಟು ಚರ್ಚೆಗಳನ್ನು ಮಾಡಿ ಅಧಿವೇಶನದಲ್ಲಿ ಚರ್ಚೆಗೆ ಪೂರಕವಾದಂಥ ಅಂಶಗಳು ಮತ್ತಷ್ಟು ತೆಗಿಬೋದು ಅಂತಕ್ಕಂಥದ್ದು, ಈ ರೀತಿ ಏನಾದರೂ ಒಂದು ಸಲಹೆ ಕೊಡ್ಬೋದು ಏನಾದ್ರು ಶಾಸಕರಿಗೆ? ಬಾರಿ ನೀವು ಕೊಡ್ಬೋದು. ಆದರೆ ಶನಿವಾರ ಆದಿತ್ಯವಾರ ಅವರವರ ಕ್ಷೇತ್ರದಲ್ಲಿ ಕೆಲವು ಕಾರ್ಯಕ್ರಮ ನಿಗದಿಪಡಿಸ್ಕೊಂಡಿರ್ತಾರೆ, ಬೇರೆ ಬೇರೆ ಕಾರ್ಯಕ್ರಮ ಇರ್ತದೆ. ಆದ ಕಾರಣ ಒಂದು ಸೋಷಲ್ ಪ್ರಾಬ್ಲಮ್ ಇರುವಂಥದ್ದು, ಅದಕ್ಕೆ ನಾವು ಹೋಗಬಾರ್ದಂತ ಹೇಳಿ ಕೂಡ ಆಗೋದಿಲ್ಲ. ಅಲ್ಲಿ ಅಧಿವೇಶನ ಮುಖ್ಯ, ಜನರ ಕಾರ್ಯಕ್ರಮ ಕೂಡ ಮುಖ್ಯವಾಗಿರ್ತದೆ. ಶಾಸಕರನ್ನು ಬ್ಯಾಲೆನ್ಸ್ ಮಾಡಬೇಕು. ಅದು ಹೆಚ್ಚಿನ ಸಮಯವನ್ನು ಇಲ್ಲಿ ಕಳೆಯಲಿಕ್ಕೆ ನಾವು ವ್ಯವಸ್ಥೆನ ಮಾಡ್ತೇವೆ. ಶಾಸಕರು ಹೆಚ್ಚಿನ ಹಾಜರಾತಿ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಪ್ರತಿ ಬಾರಿ ಒಂದು ವಿಶೇಷತೆಯನ್ನು ಕೈಗೊಳ್ತಾ ಇದ್ರಿ. ಈ ಬಾರಿ ಏನು ತೊಗೊಂಡಿದ್ರಿ, ಯಾವ ರೀತಿ ಕ್ರಮ ಇದೆ ಅಂತ? ಇಲ್ಲ, ನಾವು ಯಾರು ಮೊದಲು ಬರ್ತದೆ ಅವ್ರಿಗೆ ನಾವು ಅದನ್ನು ನಾವು ಗುರುತಿಸ್ಕೊಳ್ತೇವೆ. ಮತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕಾಗ ಒಂದು ಎಲ್ಲ ಕೆಲಸ ಕಾರ್ಯಗಳು ಮತ್ತು ಅವರಿಗೆ ಪ್ರೋತ್ಸಾಹವನ್ನು ಖಂಡಿತವಾಗಿ ನಾವು ಕೊಡ್ತೇವೆ. ಈ ಬಾರಿ ಪ್ರೋತ್ಸಾಹ ಇದೆ ಶಾಸಕರಿಗೆ? ಖಂಡಿತ ಇರಲೇಬೇಕಲ್ಲ, ಅವ್ರಿಗೆ ಒಂದು ಹುಮ್ಮಸ್ಸು ಬರಬೇಕು. ಆ ಒಂದು ಜವಾಬ್ದಾರಿ ನಾವು ನಿರ್ವಹಿಸ್ತೇವೆ. ಹಾಗೆಯೇ ಪ್ರತಿ ಬಾರಿನೂ ಪ್ರತಿಭಟನೆಗಳನ್ನು ಅಂದರೆ ಎರಡೂ ಪಕ್ಷದವರು ಕೂಡ ಈಗಾಗಲೇ ಸಾಕಷ್ಟು ವಿಚಾರಗಳಿದೆ, ಆಡಳಿತ ಮತ್ತು ವಿರೋಧ ಪಕ್ಷದ ನಡುವೆ ಎಲ್ಲ ವಿಚಾರಗಳನ್ನು ನೋಡ್ತಾ ಇದ್ದಾರೆ. ಈಗಾಗಲೇ ಪ್ರತಿಭಟನೆಗೂ ಕೂಡ ಆಗಲೇ ಕರೆನೂ ಕೂಡ ಕೊಟ್ಟಿರತಕ್ಕಂಥದ್ದು ಒಂದು ಕಡೆ ವಿರೋಧ ಪಕ್ಷ. ಏನು ಮನವಿ ಮಾಡ್ತೀರಿ ತಾವು? ಯಾಕೆಂದರೆ ಎಲ್ಲೋ ಒಂದು ಕಡೆಗೆ ಪ್ರತಿ ಬಾರಿಯೂ ಕೂಡ ಅಧಿವೇಶನ ಅಂದ್ಕೊಂಡಂತೆ ಆಗೋದಿಲ್ಲ. ಈ ಬಾರಿ ಕೂಡ ಒಂದು ದಿನ ಕಡಿಮೆ ಕೂಡ ಇರತಕ್ಕಂಥದ್ದು. ಸುಗಮ ಕಲಾಪಕ್ಕೆ ಏನಾದರೂ ಮನವಿ ಮಾಡ್ತೀರಂತ ವಿರೋಧ ಪಕ್ಷದವರಿಗೆ? ಇಲ್ಲ, ಆಡಳಿತ ಪಕ್ಷ ಮತ್ತು ಪ್ರತಿಪಕ್ಷ ಇಬ್ಬರಿಗೂ ಕೂಡ ನಾನು ಮನವಿ ಮಾಡ್ತೇನೆ. ಪ್ರಜಾಪ್ರಭುತ್ವದಲ್ಲಿ ಪ್ರತಿಭಟನೆ ಮಾಡಲಿಕ್ಕೆ ಅವಕಾಶ ಇದೆ, ಆದರೆ ಜನರ ಚಿಂತನೆ ಆಗಬೇಕು, ಜನಪರ ಕಾನೂನುಗಳು ಬರಬೇಕು. ಜನರ ಸಮಸ್ಯೆಗಳನ್ನು ಚರ್ಚೆ ಮಾಡಿ ಆ ಸರ್ಕಾರಕ್ಕೆ ಅದರ ಬಗ್ಗೆ ಅವರು ಇರುವಂಥ ನ್ಯೂನತೆಗಳು ಸಲಹೆ ಕೊಟ್ಟು ಸರಿಪಡಿಸಿಕೊಂಡು ಜನಕ್ಕೆ ಕಾರ್ಯಕ್ರಮ ಹಮ್ಮಿಕೊಳ್ಬೇಕಂತೇಳಿ ನಾನು ಪ್ರತಿಪಕ್ಷ ಮತ್ತು ಆಡಳಿತ ಪಕ್ಷ ಎಲ್ಲರಿಗೂ ಕೂಡ ವಿನಂತಿಸ್ತೇನೆ. ಥ್ಯಾಂಕ್ ಯು ಸೊ ಮಚ್ ಸರ್. ಇದಿಷ್ಟು ಕಡೆನ ಸ್ಪೀಕರ್ ಯು ಟಿ ಖಾದರ್ ಅವರ ಮಾತು. ಅವರು ಹೇಳಿರುವಂತೆ ಪ್ರತಿ ಬಾರಿ ಕೂಡ ಅಧಿವೇಶನದಲ್ಲಿ ಪ್ಲೇ ಕಾರ್ಡ್ಗಳು ಹಾಗೆ ಪ್ರತಿಭಟನೆಗಳು ಆಗ್ತಾ ಇರ್ತಕ್ಕಂಥದ್ದು, ತಮ್ಮ ಪ್ಲೇ ಕಾರ್ಡ್ಗಳ ಪ್ರದರ್ಶನವನ್ನು ಮಾಡ್ತಾಯಿದ್ರು. ಆದರೆ ಈ ಬಾರಿ ಅದನ್ನು ನಾವು ಬಿಸ್ನೆಸ್ ಅಡ್ವೈಸರಿ ಕಮಿಟಿನಲ್ಲಿ ಈ ಬಾರಿ ಚರ್ಚೆಯನ್ನು ಮಾಡಿ ಅದಕ್ಕೆ ಬ್ರೇಕ್ ಹಾಕುವಂತಹ ಒಂದು ಕೆಲಸಕ್ಕೆ ಮುಂದಾಗ್ತೇವೆ. ಅದಕ್ಕೆ ಸಂಬಂಧಪಟ್ಟ ಒಂದಷ್ಟು ಸಲಹೆಗಳನ್ನು ಕೊಡ್ತೇನೆ ಅಂತಕ್ಕಂಥ ಮಾತನ್ನು ಕೂಡ ಹೇಳಿರ್ತಕ್ಕಂಥದ್ದು. ನೋಡೋಣ ಈ ಬಾರಿಯ ಅಧಿವೇಶನ ಸುಗಮವಾಗಿ ನಡೆಯೋದಕ್ಕೆ ಎಷ್ಟರ ಮಟ್ಟಿಗೆ ಸರ್ಕಾರ ವ್ಯವಸ್ಥೆಯನ್ನು ಮಾಡಿಕೊಂಡಿದೆ ಅಂತಕ್ಕಂಥದ್ದನ್ನು. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿಯ ವಿಶೇಷ ಅಧಿವೇಶನ ಶುರುವಾಗ್ತಾ ಇದೆ. ಇಡೀ ಆಡಳಿತ ಯಂತ್ರವೇ ಸರ್ಕಾರದ ಆಡಳಿತ ಯಂತ್ರ ಬೆಂಗಳೂರಿನಿಂದ ಬೆಳಗಾವಿಗೆ ಶಿಫ್ಟ್ ಆಗಿದೆ. ಸುಗಮ ಕಲಾಪಕ್ಕೆ ಯಾವೆಲ್ಲ ರೀತಿಯಲ್ಲಿ ತಯಾರಿಯಾಗಿದೆ ಎಲ್ಲದರ ಕುರಿತಂತೆ ಮಾತಾಡೋದಕ್ಕೆ ನಮ್ಮ ಜೊತೆಗೆ ಸ್ಪೀಕರ್ ಅಂತ ಯು ಟಿ ಖಾದರ್ ಅವರು ಇದ್ದಾರೆ. ಸರ್ ನಮಸ್ತೆ. ಪ್ರತಿ ಬಾರಿ ಕೂಡ ಯು ಟಿ ಖಾದರ್ ಅಂದರೆ ಒಂದು ವಿಶೇಷ ಅಧಿವೇಶನ ನಡೀಬೇಕಾದ್ರೆ ಈ ಬಾರಿ ಸುಗಮವಾಗಿ ಕಲಾಪ ನಡೆಯೋದಕ್ಕೆ ಏನೆಲ್ಲ ತಯಾರಿಯಾಗಿದೆ, ಯಾವ ರೀತಿಯಾಗಿ ಪೂರ್ವ ತಯಾರಿಗಳಿಲ್ಲ? ಬಹುಶಃ ಇವತ್ತು ಸುಗಮವಾದ ಕಲಾಪ ಮಾಡಲಿಕ್ಕೆ ಬೇಕಾಗುವಂತೆಲ್ಲ ವ್ಯವಸ್ಥೆ, ಇವತ್ತು ನಮ್ಮ ಶಾಸಕರು ಯಾರು ಬರ್ತಾರೆ, ಅಧಿಕಾರಿಗಳು ಯಾರು ಬರ್ತಾರೆ, ಅವ್ರಿಗೆ ಬೇಕಾಗುವಂಥ ವಸತಿ, ಊಟದ ವ್ಯವಸ್ಥೆ, ಟ್ರಾನ್ಸ್ಪೋರ್ಟೇಷನ್ ಮತ್ತು ಕಮ್ಯುನಿಕೇಷನ್ ಬೇಕಾದಂಥ ಅಪ್ಗ್ರೇಡ್ ನಮ್ಮ 5G ಮಾಡುವಂಥದ್ದು ಎಲ್ಲ ರೀತಿಯ ವ್ಯವಸ್ಥೆ ಮಾಡಿದ್ದೇವೆ. ಸುಮಾರು 8,000 ಸಿಬ್ಬಂದಿ ವರ್ಗದವರು, 6,000 ಪೊಲೀಸ್, 2,000 ಇನ್ನಿತರ ಅಧಿಕಾರಿ ವರ್ಗದವರು ಇವತ್ತು ಇದರಲ್ಲಿ ಕೆಲಸ ನಿರ್ವಹಿಸ್ತಿದ್ದಾರೆ. ಪ್ರತಿಭಟನೆ ಮಾಡೋರಿಗೆ ಕೂಡ 2 ಜಾಗವನ್ನು ಗೊತ್ತಾ, ಸ್ವರ್ಣಗಾಡ್ ಒಂದು ಜಾಗ ಮತ್ತು
ಕೋಟೆಸ್ವಪ್ಪ ಪ್ರದೇಶ ಒಂದು 2 ಪ್ರದೇಶದಲ್ಲಿ ಅವ್ರಿಗೆ ಕೂಡ ಅವಕಾಶ ಮಾಡಿ ಇವತ್ತು ನಾವು ಕೊಡ್ತೇವೆ. ಎಲ್ಲ ರೀತಿಯ ವ್ಯವಸ್ಥೆ ಮಾಡಲಾಗಿದೆ. ಪ್ರತಿ ಬಾರಿನೂ ಕೂಡ ಸದನದಲ್ಲಿ ಈ ಪ್ಲೇ ಕಾರ್ಡ್ಗಳನ್ನ ಪ್ರದರ್ಶನ ಮಾಡೋದು, ಪ್ರತಿಭಟನೆಗಳನ್ನು ಮಾಡೋಂಥದ್ದು, ಈ ಬಾರಿ ಏನಾದರೂ ಅಂಥದ್ದನ್ನು ತಡೆಯೋದಕ್ಕೆ ಪ್ಲೇ ಕಾರ್ಡ್ ಪ್ರದರ್ಶನಗಳನ್ನು ನಿಲ್ಲಿಸೋದಕ್ಕೆ ಏನಾದರೂ ಒಂದು ವಿಶೇಷವಾಗಿ ಕ್ರಮ ತಗೋಬೋದಾ ಅಂತ? ಯಾಕೆಂದರೆ ಇಡೀ ಸದನ ಕಲಾಪವೇ ಪ್ರತಿಭಟನೆಯಲ್ಲಿ ಮುಳುಗೋಗೋಂಥದ್ದು. ಇವತ್ತು ಒಂದು ಕಡೆ ಕಾನೂನಿಗೆ ಸಂಪ್ರದಾಯ, ಈ ಪ್ಲೇ ಕಾರ್ಡ್ ಥರದೆಲ್ಲ ಸಂಪ್ರದಾಯ ಬಿಟ್ಟಿದೆ. ಇದರಲ್ಲಿ ನೀವೇನಾದರೂ ಇದಕ್ಕೆ ಒಂದು ಕಡಿವಾಣ ಆಗಬೇಕಂತ ಇದೆ. ನಾವು BSc ಚರ್ಚೆ ಮಾಡಿಕೊಂಡು ಎಲ್ಲರಿಗೂ ರೀತಿಯ ನಮ್ಮ ಮನವಿಯನ್ನು ಮಾಡ್ತೇವೆ. ಹಾಗೆಯೇ ಪ್ರತಿ ಬಾರಿನೂ ಕೂಡ ಶುಕ್ರವಾರ ಅಧಿವೇಶನ ಅರ್ಜೆಂಟ್ ಆಗ್ತಿದ್ದಂಗೆ ಹೊರಟು ಬಿಡ್ತಾರಲ್ಲ ಬೆಂಗಳೂರು ಕಡೆಗೆ. ಬರೋದು ನೋಡಿದ್ರೆ ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳನ್ನು ಚರ್ಚೆ ಮಾಡೋದಕ್ಕಂತ ಬರ್ತಾರೆ. ಶನಿವಾರ ಭಾನುವಾರ ಹೋಗ್ತಾರೆ, ಮತ್ತು ಸೋಮವಾರ ಮಧ್ಯಾಹ್ನ ಬರ್ತಾರೆ. ಈ ಥರದ್ದಾಗುತ್ತೆ. ಯಾಕೆ ಈ ಬಾರಿ ಎಲ್ಲ ಅಂದರೆ ಶಾಸಕರಿಗೆ ತಾವೊಂದು ಮನವಿ ಮಾಡ್ಕೋಬಾರ್ದು ಅಂತ ಎಲ್ಲ ಉಳ್ಕೊಂಡು ಇಲ್ಲೇ ಈ ಭಾಗದ ಮತ್ತಷ್ಟು ಚರ್ಚೆಗಳನ್ನು ಮಾಡಿ ಅಧಿವೇಶನದಲ್ಲಿ ಚರ್ಚೆಗೆ ಪೂರಕವಾದಂಥ ಅಂಶಗಳು ಮತ್ತಷ್ಟು ತೆಗಿಬೋದು ಅಂತಕ್ಕಂಥದ್ದು, ಈ ರೀತಿ ಏನಾದರೂ ಒಂದು ಸಲಹೆ ಕೊಡ್ಬೋದು ಏನಾದ್ರು ಶಾಸಕರಿಗೆ ಬಾರಿ ನೀವು? ಕೊಡ್ಬೋದು. ಆದರೆ ಶನಿವಾರ ಆದಿತ್ಯವಾರ ಅವರವರ ಕ್ಷೇತ್ರದಲ್ಲಿ ಕೆಲವು ಕಾರ್ಯಕ್ರಮ ನಿಗದಿಪಡಿಸ್ಕೊಂಡಿರ್ತಾರೆ, ಬೇರೆ ಬೇರೆ ಕಾರ್ಯಕ್ರಮ ಇರ್ತದೆ. ಆದ ಕಾರಣ ನಾವೊಂದು ಸೋಷಲ್ ಪ್ರಾಬ್ಲಮ್ ಇರುವಂಥದ್ದು, ಅದಕ್ಕೆ ನಾವು ಹೋಗಬಾರ್ದು ಅಂತ ಹೇಳಿ ಕೂಡ ಆಗೋದಿಲ್ಲ. ಅಲ್ಲಿ ಅಧಿವೇಶನ ಮುಖ್ಯ, ಜನರ ಆ ಕಾರ್ಯಕ್ರಮ ಕೂಡ ಮುಖ್ಯವಾಗಿರ್ತದೆ. ಶಾಸಕರನ್ನು ಬ್ಯಾಲೆನ್ಸ್ ಮಾಡಬೇಕು. ಅದು ಹೆಚ್ಚಿನ ಸಮಯವನ್ನು ಇಲ್ಲಿ ಕಳೆಯಲಿಕ್ಕೆ ನಾವು ವ್ಯವಸ್ಥೆನ ಮಾಡ್ತೇವೆ. ಶಾಸಕರು ಹೆಚ್ಚಿನ ಹಾಜರಾತಿ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಪ್ರತಿ ಬಾರಿ ಒಂದು ವಿಶೇಷತೆಯನ್ನು ಕೈಗೊಳ್ತಾ ಇದ್ರಿ. ಈ ಬಾರಿ ಏನು ತೊಗೊಂಡಿದ್ರಿ? ಯಾವ ರೀತಿ ಕ್ರಮ ಇದೆ ಅಂತ? ಇಲ್ಲ, ನಾವು ಯಾರು ಮೊದಲು ಬರ್ತದೆ ಅವ್ರಿಗೆ ನಾವು ಅದನ್ನು ನಾವು ಗುರುತಿಸ್ಕೊಳ್ತೇವೆ. ಮತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕಾಗ ಒಂದು ಎಲ್ಲ ಕೆಲಸ ಕಾರ್ಯಗಳು ಮತ್ತು ಅವರಿಗೆ ಪ್ರೋತ್ಸಾಹವನ್ನು ಖಂಡಿತವಾಗಿ ನಾವು ಕೊಡ್ತೇವೆ. ಈ ಬಾರಿ ಪ್ರೋತ್ಸಾಹ ಇದೆ ಶಾಸಕರಿಗೆ? ಖಂಡಿತ ಇರಲೇಬೇಕಲ್ಲ, ಅವ್ರಿಗೆ ಒಂದು ಹುಮ್ಮಸ್ಸು ಬರಬೇಕು. ಆ ಒಂದು ಜವಾಬ್ದಾರಿ ನಾವು ನಿರ್ವಹಿಸ್ತೇವೆ. ಹಾಗೆಯೇ ಪ್ರತಿ ಬಾರಿನೂ ಪ್ರತಿಭಟನೆಗಳನ್ನು ಅಂದರೆ ಎರಡೂ ಪಕ್ಷದವರು ಕೂಡ ಈಗಾಗಲೇ ಸಾಕಷ್ಟು ವಿಚಾರಗಳಿದೆ, ಆಡಳಿತ ಮತ್ತು ವಿರೋಧ ಪಕ್ಷದ ನಡುವೆ ಎಲ್ಲ ವಿಚಾರಗಳನ್ನು ನೋಡ್ತಾ ಇದ್ದಾರೆ. ಈಗಾಗಲೇ ಪ್ರತಿಭಟನೆಗೂ ಕೂಡ ಆಗಲೇ ಕರೆನೂ ಕೂಡ ಕೊಟ್ಟಿರತಕ್ಕಂಥದ್ದು ಒಂದು ಕಡೆ ವಿರೋಧ ಪಕ್ಷ. ಏನು ಮನವಿ ಮಾಡ್ತೀರಿ ತಾವು? ಯಾಕೆಂದರೆ ಎಲ್ಲೋ ಒಂದು ಕಡೆಗೆ ಪ್ರತಿ ಬಾರಿಯೂ ಕೂಡ ಅಧಿವೇಶನ ಅಂದ್ಕೊಂಡಂತೆ ಆಗೋದಿಲ್ಲ. ಈ ಬಾರಿ ಕೂಡ ಒಂದು ದಿನ ಕಡಿಮೆ ಕೂಡ ಇರತಕ್ಕಂಥದ್ದು. ಸುಗಮ ಕಲಾಪಕ್ಕೆ ಏನಾದರೂ ಮನವಿ ಮಾಡ್ತೀರಂತ ವಿರೋಧ ಪಕ್ಷದವರಿಗೆ? ಇಲ್ಲ, ಆಡಳಿತ ಪಕ್ಷ ಮತ್ತು ಪ್ರತಿಪಕ್ಷ ಇಬ್ಬರಿಗೂ ಕೂಡ ನಾನು ಮನವಿ ಮಾಡ್ತೇನೆ. ಪ್ರಜಾಪ್ರಭುತ್ವದಲ್ಲಿ ಪ್ರತಿಭಟನೆ ಮಾಡಲಿಕ್ಕೆ ಅವಕಾಶ ಇದೆ, ಆದರೆ ಜನರ ಚಿಂತನೆ ಆಗಬೇಕು, ಜನರ ಪರವಾಗಿ ಕಾನೂನುಗಳು ಬರಬೇಕು. ಜನರ ಸಮಸ್ಯೆಗಳನ್ನು ಚರ್ಚೆ ಮಾಡಿ ಆ ಸರ್ಕಾರಕ್ಕೆ ಅದರ ಬಗ್ಗೆ ಅವರು ಇರುವಂಥ ನ್ಯೂನತೆಗಳು ಸಲಹೆ ಕೊಟ್ಟು ಸರಿಪಡಿಸಿಕೊಂಡು ಜನಕ್ಕೆ ಪ್ರಯೋಜನ ಕಾರ್ಯಕ್ರಮ ಹಮ್ಮಿಕೊಳ್ಬೇಕಂತೇಳಿ ನಾನು ಪ್ರತಿಪಕ್ಷ ಮತ್ತು ಆಡಳಿತ ಪಕ್ಷ ಎಲ್ಲರಿಗೂ ಕೂಡ ವಿನಂತಿಸ್ತೇನೆ. ಥ್ಯಾಂಕ್ ಯು ಸೊ ಮಚ್ ಸರ್. ಇದಿಷ್ಟು ಕಡನ್ನ ಸ್ಪೀಕರ್ UT ಖಾದರ್ ಅವರ ಮಾತು. ಅವರು ಹೇಳಿರುವಂತೆ ಪ್ರತಿ ಬಾರಿ ಕೂಡ ಅಧಿವೇಶನದಲ್ಲಿ ಪ್ಲೇ ಕಾರ್ಡ್ಗಳು ಹಾಗೆ ಪ್ರತಿಭಟನೆಗಳು ಆಗ್ತಾ ಇರ್ತಕ್ಕಂಥದ್ದು, ತಮ್ಮ ಪ್ಲೇ ಕಾರ್ಡ್ಗಳ ಪ್ರದರ್ಶನವನ್ನು ಮಾಡ್ತಾಯಿದ್ರು. ಆದರೆ ಈ ಬಾರಿ ಅದನ್ನು ನಾವು ಬಿಸ್ನೆಸ್ ಅಡ್ವೈಸರಿ ಕಮಿಟಿನಲ್ಲಿ ಈ ಬಾರಿ ಚರ್ಚೆಯನ್ನು ಮಾಡಿ ಅದಕ್ಕೆ ಬ್ರೇಕ್ ಹಾಕುವಂತಹ ಒಂದು ಕೆಲಸಕ್ಕೆ ಮುಂದಾಗ್ತೇವೆ. ಅದಕ್ಕೆ ಸಂಬಂಧಪಟ್ಟ ಒಂದಷ್ಟು ಸಲಹೆಗಳನ್ನು ಕೊಡ್ತೇನೆ ಅಂತಕ್ಕಂಥ ಮಾತನ್ನು ಕೂಡ ಹೇಳಿರ್ತಕ್ಕಂಥದ್ದು. ನೋಡೋಣ ಈ ಬಾರಿಯ ಅಧಿವೇಶನ ಸುಗಮವಾಗಿ ನಡೆಯೋದಕ್ಕೆ ಎಷ್ಟರ ಮಟ್ಟಿಗೆ ಸರ್ಕಾರ ವ್ಯವಸ್ಥೆಯನ್ನು ಮಾಡಿಕೊಂಡಿದೆ ಅಂತಕ್ಕಂಥದ್ದನ್ನು. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ.